ವೆಲ್ಕಮ್ ಟು ಅವರ್ ಹೌಸ್. ಓನಮ್ಮ ಬಾಯ್ ಬಾಯ್ ಬಾಯ್. ಬಿಟ್ಟು ಹೋಗಿರ್ಲಿಲ್ಲಮ್ಮ, ತರಕಾರಿ ನೋಡು ಮೊಟ್ಟೆ ತರಕ್ ಹೋಗಿದ್ವು. ಗೈಸ್ ಒಳ್ಳೇದೇನಾರು ಮಾಡ್ಕೊಡ್ತೀನಿ ಅಂದ್ರೆ ತಕ್ಷ ಬ್ರೋ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಎಮ್ ಎಸ್ ಸಂದೇಶ್ ಯೂಟ್ಯೂಬ್ ಚಾನಲ್. ಇವಾಗ ಕಾಫಿ ಮಾಡ್ತಾ ಇದ್ದೀನಿ. ಕಾಫಿ ಕುಡಿದು ತಿಂಡಿ ಮಾಡಬೇಕು. ಆಮೇಲೆ ಏನೇನು ಮಾಡ್ತೀವಿ ಅಂತ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಗೈಸ್ ರಂಗೋಲಿ ಹಾಕ್ತೀನಿ, ದಿನ ಹಾಕ್ತೀನಿ. ನಮ್ಮ ಕುಕ್ಕಿ ಎಲ್ಲ ತುಳಿದು ಹಾಕ್ತಾನೆ ಅಷ್ಟೆ. ಪೂಜೆ ಮಾಡೋವರೆಗೂ ಇರುತ್ತೆ. ಸ್ವಲ್ಪ ಪೂಜೆ ಮಧ್ಯದಲ್ಲಿ ಬಂದರೆ ಅದನ್ನು ಹಾಳು ಮಾಡ್ತಾನೆ. ಸಿಂಪಲ್ ರಂಗೋಲಿ. ಗೈಸ್ ಪೂಜೆ ಆಯಿತು. ಇವಾಗ ತಿಂಡಿ ಮಾಡಿಕೊಂಡು ತಿಂಡಿ ತಿನ್ನಬೇಕು. ನಮ್ಮದು ಪುಟ್ಟು ದೇವ್ರ ಮನೆ. ಗೈಸ್ ಇವತ್ತು ತಿಂಡಿ ಲೇಟು. ಇದನ್ನು ಮಾಡ್ತಾ ಇದ್ದೀನಿ, ಟೊಮೊಟೊ ಚಿತ್ರಾನ್ನ. ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ನನಗೆ ಇಷ್ಟ ಆಗಲ್ಲ ಅಂತ ಮಾಡ್ತಿರಲಿಲ್ಲ, ಇವತ್ತು ಮಾಡೋಣ ಅಂತ. ಸಾಸಿವೆ, ಜೀರಿಗೆ, ಕಡಲೆ ಬೀಜ, ಕಡಲೆಕಾಳು, ಸ್ವಲ್ಪ ಉದ್ದಿನಬೇಳೆ. ಕಡಲೆಬೀಜ ಸಾಕು. ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗ್ತಿದೆ. ಇವಾಗ ಅದ್ರ ಜೊತೆ ಚಿಲ್ಲಿನೂ ಫ್ರೈ ಆಗಬೇಕು. ಚೆನ್ನಾಗಿ ಖಾರ ಬಿಟ್ಕೊಂಡ್ರೆ ಈ ಥರ ಕೈ ಆಡಬೇಕು. ಕಡಲೆ ಬೀಜ, ಚಿಲ್ಲಿ, ಕರಿಬೇವು ಫ್ರೈ ಆದಮೇಲೆ ಆನಿಯನ್ ಹಾಕೋಬೇಕು. ಫ್ರೈ ಆಗಿದೆ, ಆನಿಯನ್ ಹಾಕ್ತಾ ಇದ್ದೀನಿ. ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಫ್ರೈ ಆಗಿದೆ ಆನಿಯನ್ನು. ಮಧ್ಯ ನಾನು ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ, ಏಕೆಂದರೆ ಚೆನ್ನಾಗಿ ಉಪ್ಪೆಲ್ಲ ಹೊಂದ್ಕೊಳುತ್ತೆ ಆನಿಯನ್ಗೆಲ್ಲ, ಅದಕ್ಕೆ. ಇನ್ನೊಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತೀನಿ. ಇವಾಗ ಆನಿಯನ್ ಜೊತೆ ಟೊಮೊಟೊನೂ ಹಾಕ್ತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕಲ್ಲ. ಫ್ರೈ ಆಗಿದೆ. ಸೊ ಅರಿಶಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಪೌಡರ್, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ಇವಾಗ ಕಾಯಿ ಆಡಿ
ಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕಾಯಿ ಫ್ರೈ ಆಗಬೇಕು. ಹತ್ರ ತಗೊಂಬ. ಟೊಮೊಟೊ ಚಿತ್ರಾನ್ನ ರೆಡಿ. ಲಾಸ್ಟಲ್ಲಿ ಲೆಮನ್ನ ಹಿಂಡಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಅಂದರೆ ಇವತ್ತು ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿದೆ, ಸೊ ಏನು ಮಾಡೋಕ್ಕಾಗಲ್ಲ. ಹಾಕ್ತಾ ಇದ್ದೀನಿ. ಬೀಜ ಬಿತ್ತು ಒಂದು. ಸ್ವಲ್ಪ ಉಪ್ಪು ಹಾಕಬೇಕಿತ್ತು, ನಾನು ಹಾಕಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ರೆಡಿ ಆಯಿತು ಗಾಯ್ಸ್. ಇವಾಗ ತಿಂಡಿ ತಿನ್ನಬೇಕು. ಟೊಮೊಟೊ ರೈಸ್ ಸವಿಯಲು ಸಿದ್ಧ. ಇವಾಗ ಸ್ಯಾಂಡಿ ಟೇಸ್ಟ್ ಮಾಡ್ತಾನೆ. ಎಸ್, ಬಸ್ತಿದ್ದೀನಿ. ಚೆನ್ನಾಗಿದೆ, ಸೇಮ್ ಹೋಟೆಲ್ ಸ್ಟೈಲ್ ಟೊಮೆಟೊ ರೈಸ್ ಥರನೇ ಇದೆ. ಬಸ್ತಿದ್ದೀನಿ, ಕುಕ್ಕರಲ್ಲಿ ಇಟ್ಟರೆ ಚೆನ್ನಾಗಾಗಲ್ಲ ಅಂತ. ಹೇಗಿದೆ? ಸೂಪರ್, ಥ್ಯಾಂಕ್ ಯು. ರೈಸ್ ಬಾತ್ ಅಂತ ಬರುತ್ತಲ್ಲ ಹೋಟೆಲಲ್ಲಿ, ರೋಡ್ ಸೈಡ್ ಹೋಟೆಲ್ಗಳೆಲ್ಲ ಸೇಮ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರತಿಯೊಂದು ಮಿಷಿಂಗು ನೆಕ್ಸ್ಟ್ ಟೈಮ್. ನಾವು ಸ್ವಲ್ಪ ಗ್ರೋಸರೀಸ್ ಎಲ್ಲ ತರಬೇಕಿತ್ತು, ಅದಕ್ಕೆ ಮಾರ್ನಿಂಗ್ ಬಂದಿದ್ದೀವಿ. ಸೊ ಬನ್ನಿ ಶಾಪಿಂಗ್ ಮಾಡ್ಕೊತಾರೆ. ನನ್ನ ಹೆಂಡತಿ ಬ್ಯಾಗ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿರೋದು ನೋಡಿ, ಎಲ್ಲರೂ ಹೆವಿ ಡಾನ್ ಥರ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ಇದು ನಮ್ಮ ಮಾಲ್ ಕಡೆ ಎಂಟ್ರಿ. ಎಂಟ್ರಿಗೆ ಹೋಗ್ತಾ ಇದ್ದೀವಿ ಈಗ ಮಾಲ್ಗೆ. ಇದು ನಮ್ಮ ಮಾಲು ಎಂಟ್ರಿ, ಮೇನ್ ಗೇಟು. ಇದು ನನ್ನ ಎಂಟ್ರಿ. ಮಾಲ್ ಎಂಟ್ರಿ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ಗೋ ಫ್ರೆಶ್ ಕಡೆಗೆ. ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಏನೇನು ತೊಗೋತೀವಿ ನೋಡೋಣ. ನಮ್ಮ ಮೇಡಮ್ ಅವರು ಏನೋ ಮೂಡಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಆ ಕಡೆ ಸೇಲ್ ಇದೆ ಒಂದು 60%, ಅದನ್ನೇ ನೋಡಬೇಕು ಅಂತಿದ್ದಾರೆ. ಏನೋ ಟೀ ಶರ್ಟ್ ತೊಗೊಂಬರ್ತೀಯಾ? ಸೇಲ್ ಕಾಣಿಸ್ತಾ ಅದಕ್ಕೆ? ವೆರಿ ಗುಡ್. ನೋಡಿ ಫ್ರೆಂಡ್ಸ್, ಎಲ್ಲರೂ ಬ್ರಾಕ್ಲಿ ಅಂತೆ ಎಲ್ಲದನ್ನು ತೊಗೊಂಡು ಕಡೆ ಪಾಲಾಕು ಏನು ಸಕ್ಕತ್ತಾಗಿರುತ್ತೆ. ಫುಲ್ ಗಿಡನೇ ಕೊಡ್ತಾರೆ. ಇಲ್ಲಿ ನೋಡಿ ಹೆಂಗೆ ಇಲ್ಲೂ ನೀಟಾಗಿ ಕೊಟ್ಟಿದ್ದಾರೆ ಅಷ್ಟೇ. ತೊಳೆದ್ಬಿಟ್ಟು ಆರ್ಗ್ಯಾನಿಕ್ ಥರ ಮಾಡಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಶಾಪಿಂಗ್ ಹಾಕಿದೆ, ಇನ್ನೊಂದು ಸ್ವಲ್ಪ ಇದೆ, ತೊಗೊಂಡು ಹೋಗ್ಬೇಕು. ನೋ, ದಿಸ್ ಇಸ್ ಮೈ ಫೇವ್ರೆಟ್ ಗ್ರೂಪ್ ಮಸಾಲ. ಒಂದು ಟೇಸ್ಟ್ ಕೊಡುವಂಥ ಸಖತ್ತಾಗಿರೋ ಮಸಾಲಗಳನ್ನ ತೊಗೊಂಡು. ಸೊ ನಮ್ಮ ಮನೇಲೆ ನಮ್ಮ ಅಮ್ಮ ಮಾಡಿರೋದು ಮಸಾಲ ಪೌಡರ್ ಇದೆ. ಅದೇ ಪೌಡರ್ ಮಾಡ್ಕೊಟ್ಟಿರೋದು ಅವ್ರಮ್ಮ. ಅದೇ ಎಲ್ಲದಕ್ಕೂ ಹಾಕ್ತಾರೆ, ಎಲ್ಲ ಒಂದೇ ಥರ ಟೇಸ್ಟ್ ಬರುತ್ತೆ. ಹಾಂ, ಹೌದಾ? ಸರಿ ಆಯಿತು ನೋಡಿ, ಅದನ್ನೇ ತಿನ್ನೋ ನೋಡಿ ಗೈಸ್. ಬರೀ ಇಂಥವು ತಿನ್ನೋದು. ಕುಂಬಳಕಾಯಿ ಪಲ್ಯ ಅದೆಲ್ಲ ಆಗಲ್ಲ ಅವನಿಗೆ. ನನಗೆ ಈ ಥರ ಕುಂಬಳಕಾಯಿ ಪಲ್ಯ, ತರಕಾರಿ ಪಲ್ಯ. ನನ್ನ ಹೆಂಡತಿಗೆ ಇದಿಷ್ಟ, ಬಟ್ ಇದು ನನಗಿಷ್ಟ ಅಂದರೂ ನಾನು ಅವಳು ಕೇಳಲ್ಲ. ಇದು ಮಾತ್ರ ಅವಳು ಬೇಕು, ಇದು ಬೇಡ. ನಾನು ಅಪರೂಪಕ್ಕೆ ತಿನ್ನೋದು. ನಡಿ, ಇಷ್ಟು ತೊಗೊಂಡಿದ್ದೀವಿ ಗೈಸ್. ಇವಾಗ ಬಿಲ್ಲಿಂಗಿಗೆ ಬಂದಿದ್ದೀವಿ, ಬಿಲ್ ಮಾಡಿಸ್ಬೇಕು. ಕಾರ್ ಓಡಿಸ್ಕೊಂಡು ನಿದ್ದೆ ಮಾಡ್ತಿದೀಯಾ? ಹಿಂದೆಗಡೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ತೋರಿಸ್ತಾ. ಹಿಂದೆಗಡೆ ಯಾರಿದಾರು ನೋಡಿ ತೋರಿಸ್ತಾ. ತರಕಾರಿ ಇದೆ, ತರಕಾರಿ ಅದನ್ನೇ ತೋರಿಸ್ತಾ ಇದ್ದಿಲ್ಲ. ಸೀಟ್ ಬೆಲ್ಟ್ ಹಾಕಿಲ್ಲ, ಸೀಟ್ ಬೆಲ್ಟ್ ಹಾಕಿ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಕುಕ್ಕಿ ಏನು ಮಾಡಿರ್ತಾನೆ ಅನ್ನೋದೇ ಟೆನ್ಷನ್. ಮನೇಲಿ ಏನೇನು ಮಾಡಿರ್ತಾನೆ. ಏರೋಪ್ಲೇನ್ ಹೆಂಗೆ ಟೇಕ್ ಆಫ್ ಆಗುತ್ತಲ್ಲ, ಜರ್ಕಾಗುತ್ತಲ್ಲ, ಸಾಕತ್. ನೋ ಟ್ರೈ. ಸೊ ಇಲ್ಲಿ ಏನಾಗ್ತಿದೆ ಹೇಳು? ಫಿಲಮ್ ಅವರೇ ಹಾಕಿದ್ದಾರೆ. ಮೂವಿ ಥಿಯೇಟರ್. ವೆಲ್ಕಮ್ ಟು ಸಿನಿಮಾ. ಲಯನ್ ಸಿನಿಮಾ ಹೊಸದಾಗಿ ಆಗ್ತದೆ ಅಣ್ಣ. ಈ ಕಡೆ ನೋಡ್ಬೇಕಣ್ಣ. ಹೋಗಿ 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 ಹೋಗಿ. ಅಯ್ಯೋ, ನಾವು ಮನೆಗೆ ಬಂದ್ವಿ. ಈಗ ಹೋಗೋಣ ಒಂದು ಹೊಸ ಅಡ್ವೆಂಚರ್ಗೆ. ನಮಗೆ ಏನು ಮಾಡಿದ್ದಾರೆ ನೋಡೋಣ. ಇವಾಗ ನಿಧಾನಕ್ಕೆ ಮನೆ ಒಳಗೆ ಹೋಗ್ತಿದ್ವಿ.
ವೆಲ್ಕಮ್ ಟು ಅವರ್ ಹೌಸ್. ಇದು ನಮ್ಮ ಕೊಕ್ಕಿ ಮಾಡುವಂಥ ಕಂಡೀಷನ್ನು. ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಆರ್ಟಿಸ್ಟಿಕ್ ಆಗಿ ಮಾಡ್ತಾನೆ ಅಂದರೆ, ಇದು ಹಳೇದು, ಇದು ಹೊಸದು. ಸೊ ಇದು ಇವತ್ತಾಗಿರೋದು. ಇದು ಅವನ ದಿಂಬು, ಇದು ಆಟ ಸಾಮಾನು ಜೊತೆಗೆ ಇನ್ನೇನು ಕೈಗೆ ಸಿಕ್ಕಿಲ್ಲ ಸಾಹೇಬ್ರಿಗೆ. ಸೊ ಗಿಡ ಮಾತ್ರ ಒಂಚೂರು ಮುಟ್ಟಿದ್ದಾರೆ ಅನಿಸುತ್ತೆ. ಇಲ್ಲ ಮುಟ್ಟಿಲ್ಲ ಮಗ, ಇವತ್ತು ಗಿಡ ಮುಟ್ಟಿಲ್ಲ ಮಗ. ಗುಡ್ ಬಾಯ್ ಮಗನೇ ನೀನು. ಏನಮ್ಮ ಏನಮ್ಮ ಅಯ್ಯೋ 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 ಏನಮ್ಮ ಮಗನೇ, ಗುಡ್ ಬಾಯ್ ಆಗಿದೆಯಲ್ಲ ನೀನು. ಗಿಡ ಮುಟ್ಟಿಲ್ಲ ಮಗನೇ. ಇಲ್ಲ ಬಿಡು ಗಿಡ ಮಾತ್ರ ಮುಟ್ಟಿಲ್ಲ ಮಗನೇ, ಆದರೆ ಸೋಫಾ ಮಾತ್ರ ಕೆರೆದಿದ್ಯಾ ಅಷ್ಟೇ. ಆಯ್ತಾ ಓಕೆ. ಹ್ಞೂ ಅಮ್ಮ ಏನು ತಂದೇಳೆ? ಅಮ್ಮ ಏನು ತಂದಿದ್ದಾಳೆ? ಸೊ ಇದು ನಮ್ಮ ಕುಕ್ಕಿ. ನಾನು ಅವಳು ಇಬ್ಬರು ಏನಾದ್ರು 15 ನಿಮಿಷದಿಂದ 20 ನಿಮಿಷ ಹೊರಗಡೆ ಹೋಗಿ ಬಂದ್ವಿ ಅಂದರೆ ಅಷ್ಟರಲ್ಲಿ ಇಷ್ಟೆಲ್ಲ ಅಂಡಿರ್ತಾನೆ. ಏನಮ್ಮ ಅಪ್ಪ ಅಮ್ಮ ಇಬ್ಬರಲ್ಲೊಬ್ರು ಇರಲೇಬೇಕು 24/7 ಸಾಹೇಬ್ರನ್ ಕಾಯಕ್ಕೆ. ಕೋಪ ಕುಕ್ಕಿ ಸ್ಟೇ ಮಗ್ನೆ, ನಾವು ಹೋಗ್ಬಿಟ್ಟು ಬರ್ತೀವಿ ಇನ್ನೊಂದು ರೌಂಡು. ಸ್ಟೇ ಮಾಡ್ತೀಯಾ? ಏನು ಹೇಳು ಏನು ಬೇಕು? ಸ್ಟೇ ಮಾಡ್ತೀಯಾ? ಇಲ್ಲೇ ಸ್ಟೇ ಮಾಡು. ಹಾಂ, ಅಪ್ಪ ಅಮ್ಮ ಇಬ್ಬರು ಹೋಗಿ ಬರ್ತೀವಿ ಒಂದು ರೌಂಡು. ಓಕೆ ಸ್ಟೇ. ನಿಮ್ಮ ಅಮ್ಮನ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದ್ದೀನಿ. ಏನು ಮಾಡಿದ್ಯಾ ನೀನು? ಏನಿದು? ಯಾಕೆ ಯಾಕಮ್ಮ? ಎಲ್ಲಿ ಹೋಗ್ಬೇಕು? ಆಚೆ ಹೋಗ್ಬೇಕಾ? ಆಚೆ ಹೋಗ್ಬೇಕಾ? ಆಚೆ ಹೋಗ್ಬೇಕಾ? ಸರಿ ಹೋಗೋಣ. ಏನು ಮಾಡ್ತಿದೀಯಮ್ಮ? ಗೈಸ್, ಒಳ್ಳೇದೇನಾದ್ರು ಮಾಡ್ಕೊಡ್ತೀನಿ ಅಂದರೆ ಇಲ್ಲ ನನಗಿದೇ ಬೇಕು ಅಂತ ನಾವು ಏನು ಮಾಡೋಕ್ಕಾಗಲ್ಲ. ಅವ್ರ ಇಷ್ಟ ಬಂದಿದ್ದೇ ತಿನ್ನಲಿ ಅಲ್ವಾ ಕುಕ್ಕಿ? ಕುಕ್ಕಿ ವೇಟ್ ಮಾಡ್ತಿದ್ದಾನೆ ಯಾಕೋ? ಏನಮ್ಮ ಕುಕ್ಕಿ ಹನಿ ಅವನ ಹಾಸ್ಟೆಲ್ ಫ್ರೆಂಡ್. ಹೀಗಿದೆ ಚಿಲ್ಲಿ ಚೀಸ್ ಟೋಸ್ಟ್. ನನಗಂತೂ ಇದೆಲ್ಲ ಇಷ್ಟ ಆಗಲ್ಲ. ಗೈಸ್, ಸ್ನ್ಯಾಕ್ಸ್ ರೆಡಿ ಮಾಡ್ಕೊಂಡಿದ್ದಾನೆ. ಇವಾಗ ಅವನೇ ಮಾಡ್ಕೊಂಡು ಅವನೇ ತಿಂತಾನೆ ಅಷ್ಟೆ. ಹೆಂಗಿದೆಯಪ್ಪ ನೀನೇ ಮಾಡಿರೋದು? ಚೆನ್ನಾಗಿದೆ. ಆ್ಯಕ್ಚುಲಾಗಿ ನಮ್ಮನೇಲಿ ಅವನ್ ತರೋಣ ಅಂದ್ಕೊಂಡಿದ್ದೆ, ತರಲಿಲ್ಲ. ಬಟ್ ಇವತ್ತು ಯಾಕೋ ಚಿಲ್ಲಿ ಚೀಸ್ ಟೋಸ್ಟ್ ತಿನ್ನಬೇಕು ಅನ್ನೋ ಮೂಡಲ್ಲಿದ್ದೆ, ಅದಕ್ಕೆ ಮಾಡ್ಕೊಂಡಿದ್ದೀನಿ. ಸಿಂಪಲ್ ರೆಸಿಪಿ, ಚಿಲ್ಲಿ ಚೀಸು ಮತ್ತು ಬ್ರೆಡ್ಡು ತವಾ ಮೇಲೆ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಒಂದು ಲೆವೆಲ್ಲಿಗೆ ಬಂದಿದೆ. ಬಟ್ ಏನು ಅಂದರೆ ಚಿಲ್ಲೀಸ್ ಮಾತ್ರ ಸ್ವಲ್ಪ ಕುಕ್ ಆಗಿಲ್ಲ. ಕುಕ್ ಮಾಡಿದ್ರೆ ಸರಿಯಾಗುತ್ತೆ. ಓಕೆ, ಎಂಜಾಯ್. ತಿನ್ನು. ಇವಾಗ ಸ್ವಲ್ಪ ಹೊರಗೆ ಬಂದಿದ್ವು ಕುಕ್ಕಿನ ಕಾರಲ್ಲಿ ಓಡಾಡ್ಸೋಣ ಅಂತ. ಇವಾಗ ಹಂಗೆ ಮಲ್ಕೊಂಡಿದ್ದಾರೆ. ಹಂಗೆ ಇವಾಗ ನಮ್ಮ ಫ್ರೆಂಡ್ ಮನೆ ಕಡೆ ಹೊರಟಿದ್ದೀವಿ. ಓ अभी देखो टॉफी और कुकी दोनों एक ही तरह है. मगने अल्ली. हाय टॉफी. ಕೂದಲು ಬೆಳೆದ್ಬಿಟ್ಟೈತಲ್ಲ ಜಾಸ್ತಿ. ಕುಕಿ ಗೋ ಮೀಟ್ ಟॉफी. ಗೋ ಮಗನೆ.
Good boy. ಇವನ್ ನಿನ್ ಬಿಟ್ಟಲ್ಲ ಓ See her very jealous. 4 to 8 5 Back, Tuffy, back. Tuffy, back. Abhi do comment. Tuffy. Come, Tuffy. Come. उसको कैसे बुलाते हैं? ओके टक्स प्रो ಸಂದೇಶ್ ಸಿ ಸೊ ಇವಾಗ ನಮಗೆ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಗೈಸ್ ಮನೆಗೆ ಬಂದ್ವಿ ಫ್ರೆಂಡ್ ಮನೆಯಿಂದ ಇವಾಗ ಊಟ ಎಲ್ಲ ಆಯಿತು ಇವಾಗ ಲಾಸ್ಟಲ್ಲಿ ಮಾವಿನ ಹಣ್ಣು ತಿಂದು ಮಲ್ಕೋಬೇಕು ಅಲ್ಲಿ ಮಾವಿನ ಹಣ್ಣಿದು ಕೇಸರ್ ಮಾವಿನ ಹಣ್ಣು ಸಕ್ಕತ್ತಾಗಿದೆ ಸ್ವೀಟಾಗಿದೆ ತುಂಬ ಚೆನ್ನಾಗಿದೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಮಾ ಸಂದೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್